ತಾಳಿ ಕಟ್ಟುವ ಶುಭ ದಿನವೇ ಮಂಟಪದಿಂದ ಪರಾರಿಯಾಗಿದ್ದಾರೆ ವರ. ಮೆಹಂದಿ ಹಾಗೂ ಹಳದಿ ಶಾಸ್ತ್ರವನ್ನ ಮುಗಿಸಿದ ದುಬಾರಿ ವರ ಪರಾರಿಯಾಗ್ಬಿಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ಅರ್ಧ ಕೆಜಿ ಚಿನ್ನ ಬೆನ್ಸ್ ಕಾರಿಗೆ ಮದುವೆಗೋಸ್ಕರ ಡಿಮ್ಯಾಂಡ್ ಇರಲಾಗಿತ್ತು. ಮೈಸೂರಿನ ಯುವತಿ ಪ್ಯಾರಿಸ್ನಲ್ಲಿ ಹುಟ್ಟಿದ ಪ್ರೇಮ್ ಜೊತೆ ಸುತ್ತಾಟವನ್ನ ನಡೆಸಿದ್ದಾರೆ. ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಹಿಂದಿನ ರಾತ್ರಿ ವರ ಪರಾರಿಯಾಗ್ಬಿಟ್ಟಿದ್ದಾನೆ. ಮದುವೆ ದಿನ ಕಾಲ್ಕಿತ್ತ ವರ ಪ್ರೇಮ್ ಚಂದ್ ವಿರುದ್ಧ ಸದ್ಯಕ್ಕೆ ದೂರು ದಾಖಲಾಗಿದೆ. ಉಪ್ಪಾರಪೇಟೆ ಠಾಣೆಯಲ್ಲಿ ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಏನಿದು ದುಬಾರಿ ವರ ಪರಾರಿ ಸ್ಟೋರಿ? ಇಲ್ಲಿ ಮದುವೆಯ ಹಿಂದಿನ ದಿನ ವರ ಹಾಗೂ ಅವರ ಕುಟುಂಬಸ್ಥರು ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಮದುವೆಯನ್ನ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿ ಅಲ್ಲಿಂದ ಮದುವೆಯನ್ನು ನಿರಾಕರಿಸಿ ವರ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಒಂದು ದೂರನ್ನ ಯುವತಿಯ ಕುಟುಂಬಸ್ಥರು ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಸ್ಟೋರಿ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಇಲ್ಲಿ ವರ ಪ್ರೇಮ್ ಚಂದ್ ಹಾಗೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರಿಬ್ಬರು ಕೂಡ ಮೈಸೂರಿನ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಒಟ್ಟಿಗೆ ವ್ಯಾಸಂಗವನ್ನ ಕೂಡ ಮಾಡ್ತಾ ಇರ್ತಾರೆ. ಅಲ್ಲಿ ಸ್ನೇಹ ಇವರಿಬ್ಬರ ನಡುವೆ ಇರುತ್ತೆ. ಅನಂತರದಲ್ಲಿ ಇಲ್ಲಿ ಬಿ ಎನ್ನ ಮುಗಿಸಿದಂತಹ ಯುವತಿ ಏನಿರ್ತಾಳೆ ಆಕೆ MS ಅನ್ನ ಮಾಡಲಿಕ್ಕೆ ಫ್ರಾನ್ಸ್ಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಮತ್ತೆ ಪ್ರೇಮ್ ಚಂದ್ ಏನಿರ್ತಾನೆ ಈತನ ಪರಿಚಯ ಮತ್ತೆ ಈತ ಅಲ್ಲಿ ಸಿಗ್ತಾನೆ. ಅನಂತರದಲ್ಲಿ ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪ್ರೀತಿಗೆ ತಿರುಗದ ನಂತರದಲ್ಲಿ ಸುತ್ತಾಟವನ್ನ ಕೂಡ ಮಾಡ್ತಾರೆ. ಮೈಸೂರಿನಲ್ಲಿ ಸ್ನೇಹ ಆಗುತ್ತೆ, ಹಾಗೆ ಪ್ಯಾರಿಸ್ನಲ್ಲಿ ಇಬ್ಬರಿಗೂ ಕೂಡ ಪ್ರೇಮ ಉಂಟಾಗುತ್ತೆ. ಅನಂತರದಲ್ಲಿ ಒಟ್ಟಿಗೆ ಸುತ್ತಾಟವನ್ನ ಮಾಡ್ತಾರೆ. ಹಾಗೆ ಮನೆಯವರಿಗೂ ಕೂಡ ತಮ್ಮ ಪ್ರೇಮದ ವಿಚಾರವನ್ನ ಹೇಳ್ತಾರೆ. ಇದಕ್ಕೆ ಮನೆಯವರು ಕೂಡ ಒಪ್ಪಿಕೊಳ್ತಾರೆ. ಎರಡೂ ಕುಟುಂಬಸ್ಥರು ಕೂಡ ಒಪ್ಪಿ ಇವರಿಗೆ ಮದುವೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ 2024 ಜುಲೈನಲ್ಲಿ ಇಬ್ರು ಕೂಡ ಎಂಗೇಜ್ಮೆಂಟ್ ಅನ್ನ ಕೂಡ ಆಗ್ತಾರೆ. ಅನಂತರದಲ್ಲಿ ಮದುವೆ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಲಾಗುತ್ತೆ. ಫೆಬ್ರವರಿ 2ನೇ ತಾರೀಕು ಮದುವೆ ದಿನಾಂಕವನ್ನ ಕೂಡ ಫಿಕ್ಸ್ ಮಾಡ್ತಾರೆ. ಅನಂತರದಲ್ಲಿ ಈ ವರ ಏನಿರ್ತಾನೆ ಹೊಸ ಒಂದು ಖ್ಯಾತೆಯನ್ನ ಪ್ರಾರಂಭ ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ನನಗೆ 50 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣ ಹಾಗೆ ಒಂದು ಬೆನ್ಸ್ ಕಾರನ್ನ ಕೊಡಿಸ್ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾನೆ. ಆ ಸಂದರ್ಭದಲ್ಲಿ ಯುವತಿಯ ತಂದೆ ಏನಿರ್ತಾರೆ ಅವರು ಇದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ವರನ ಕಡೆಯವರು ಹಾಗೆ ಯುವತಿಯ ಕಡೆಯವರಿಗೆ ಸಾಕಷ್ಟು ವಾದ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಮದುವೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗುತ್ತೆ. ಅಂದ್ರೆ ಜನವರಿ 28ನೇ ತಾರೀಕು ಇಲ್ಲಿ ಮೆಹಂದಿ ಶಾಸ್ತ್ರವನ್ನ ಕೂಡ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಫೆಬ್ರವರಿ 1ನೇ ತಾರೀಕಿನಂದು ಅವರಿಗೆ ಹಳದಿ ಶಾಸ್ತ್ರವನ್ನು ಕೂಡ ಮಾಡಲಾಗಿರುತ್ತೆ. ಫೆಬ್ರವರಿ 2ನೇ ತಾರೀಕು ಮದುವೆ ಕೂಡ ಇರುತ್ತೆ. ಗಾಂಧಿನಗರದ ನಂದಿ ಕ್ಲಬ್ನಲ್ಲಿ ಮದುವೆಯನ್ನ ಕೂಡ ಇಲ್ಲಿ ನಿರ್ಧಾರವನ್ನು ಮಾಡಲಾಗಿರುತ್ತೆ. ಆದ್ರೆ ವರ ಏನಿರ್ತಾನೆ ಮದುವೆ ದಿನ ಇರೋದಿಲ್ಲ, ಹಿಂದಿನ ರಾತ್ರಿಯೇ ಎಸ್ಕೇಪ್ ಆಗ್ತಾನೆ. ಹಾಗಾಗಿ ಯುವತಿಯ ಮನೆಯವರು ಕೂಡ ಸಾಕಷ್ಟು ಹುಡುಕಾಟವನ್ನ ಮಾಡ್ತಾರೆ. ಹಾಗೆ ಹಣಕ್ಕೆ ಬೇಡಿಕೆ ಇಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಸಾಕಷ್ಟು ಮಾತುಕತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಸಮಸ್ಯೆಯನ್ನು ಸಾರ್ಟ್ ಔಟ್ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನವಾಗೋದಿಲ್ಲ. ಹಾಗಾಗಿ ಇಲ್ಲಿ ಯುವತಿಯ ಕಡೆಯವರೇನಿದ್ದಾರೆ ಅವರ ಮನೆಯವರ ಮೇಲೆ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಾರ್ಚ್ 1ನೇ ತಾರೀಕು ಅವರು ದೂರನ್ನು ದಾಖಲಿಸಿದ್ದಾರೆ. ಯಾಕೆ ಇಷ್ಟೊಂದು ತಡವಾಗಿ ದೂರನ್ನು ದಾಖಲಿಸಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋದ್ರೆ ವರನ ಕಡೆಯವರೊಂದಿಗೆ ಕೂತು ಮಾತುಕತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯುವತಿಯ ಜೀವನದ ಪ್ರಶ್ನೆ ಆಗಿರೋದ್ರಿಂದಾಗಿ ಸಾಕಷ್ಟು ಮಾತುಕತೆ ಆಗುತ್ತೆ. ಆದ್ರೆ ವರ ಮಾತ್ರ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಹಾಗೆ ಆತ ಎಸ್ಕೇಪ್ ಆಗಿರೋದ್ರಿಂದಾಗಿ ಈಗ ದೂರನ್ನು ಕೂಡ ದಾಖಲಿಸಿರುವಂಥದ್ದು. ಸದ್ಯ ಉಪ್ಪಾರಪೇಟೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ ಕಡೆ ತಪ್ಪಿದೆ, ಅದೇ ರೀತಿಯಲ್ಲಿ ಇಲ್ಲಿ ಯಾವ್ಯಾವ ವಿಚಾರಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಉಪ್ಪಾರಪೇಟೆ ಪೊಲೀಸರ ತನಿಖೆಯಲ್ಲಿ ಯಾವ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಆದ್ರೆ ಮದುವೆಯ ಹಿಂದಿನ ದಿನ ಇಲ್ಲಿ ವರ ಕೇಳಿದಂತ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಕೂಡ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ. ಸಾಕಷ್ಟು ದುಬಾರಿಯಾಗಿ ಈ ಒಂದು ಮದುವೆಯನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ವಧುವಿನ ಕಡೆಯವರು ಕೂಡ ಪ್ರಯತ್ನವನ್ನ ಮಾಡಿರ್ತಾರೆ. ಆದರೆ ವರನ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಪೂರೈಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 50 ಲಕ್ಷ ಹಣ ಅಂತ ಹೇಳಿದ್ರೆ ಹುಡುಗಾಟಿಕೆಯ ಮಾತಲ್ಲ ಸಭಾ. ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಸಭಾ. ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.